ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಸುದರ್ಶನ್ ಅಂತ ಮೇಡಮ್, ಚಿತ್ರದುರ್ಗದಿಂದ ಮೇಡಮ್. 38 ಮೇಡಮ್. ಈಗ 6 ಮಂತ್ ಆಯ್ತು ಮೇಡಮ್. ಈಗ ಅದೇ ಊಟ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿತ್ತು ಮೇಡಮ್. ನುಂಗಕ್ಕಾಗ್ತಿರಲಿಲ್ಲ, ನೀರು ಕುಡಿಯೋಕ್ಕಾಗ್ತಿರಲಿಲ್ಲ. ನಾವು ಎಂಡೋಸ್ಕೋಪ್ ಮಾಡಿಸಿದ್ವಿ. ಎಂಡೋಸ್ಕೋಪ್ ಮಾಡಿಸಿದಾಗ ಇಲ್ಲಿ ಗಡ್ಡೆ ಇದೆ, ಅನ್ನನಾಳದಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾಯಿತು. CT ಸ್ಕ್ಯಾನ್ ಮಾಡಿಸಿದರೆ ಇಲ್ಲಿ ಕೆಳಗಡೆನೂ ಒಂದೆರಡು ಸ್ಪ್ರೆಡ್ ಆಗಿದೆ. ಇದು ಆಪ್ರೇಷನ್ ಮಾಡೋಕ್ಕೆ ಬರೋಲ್ಲ ಹೋಗ್ಬೇಕಂತ ಅವರು. ಊಟ ತಿಂಡಿ ಎಲ್ಲ ನಾರ್ಮಲಾಗಿ ಮಾಡ್ತೀನಿ ಮೇಡಮ್, ಏನು ತೊಂದರೆ ಏನಿಲ್ಲ ಮೇಡಮ್. ಅಂದರೆ ಇಲ್ಲಿ ಊಟ ಮಾಡೋಕ್ಕಾದ್ರೆ ಸ್ವಲ್ಪ ಪೇಯ್ನ್ ಅನಿಸುತ್ತೆ, ನುಂಗ್ಬೇಕಾದ್ರೆ ಒಂದು ಸ್ವಲ್ಪ ಪೇಯ್ನ್ ಅನಿಸುತ್ತೆ. ಕಂಡೀಷನ್ ಅದೇ ಎಲ್ಲ ಫುಡ್, ವಿಟಮಿನ್ಸ್ ಇರೋ ಫುಡ್ ಎಲ್ಲ ತಗೊಳ್ರಿ. ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ತಗೊಳಕ್ಕೆ ಹೇಳಿದ್ದಾರೆ. ಸ್ವಲ್ಪ ಆಗಿದೆ ಮೇಡಮ್, ಬೇಜಾರಾಗಿದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಗಿದೆ ಅಂತೇಳಿ ಅವರು ಒಂದು ಸ್ವಲ್ಪ ಸಫರ್ ಆಗಿದ್ದಾರೆ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.